ಹಾಯ್ ಫ್ರೆಂಡ್ಸ್, ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಬೆಳಿಗ್ಗೆ ಎದ್ದು ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅಯ್ಯೋ, ನಾನಂತೂ ಇವತ್ತು ಬೆಳಿಗ್ಗೆ ಎದ್ದು ಏನಪ್ಪ ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ನಾ. ಆಗ ತಲೆಗೆ ಹೊಳೆದಿದ್ದೆ ಈ ಒಂದು ತಿಂಡಿ. ತುಂಬ ಸೂಪರಾದ ಕ್ರಿಸ್ಪಿಯಾದ ಒಂದು ದೋಸೆ ರೆಡಿಯಾಗಿದೆ. ಹಾಗೆಯೇ ತುಂಬ ದಿಢೀರಂತ ಇದನ್ನು ಮಾಡ್ಕೊಳ್ಬೋದು. ಈ ದೋಸೆಯ ಕಲರ್ ಮಾತ್ರ ಒಳ್ಳೆ ಮಸಾಲೆ ದೋಸೆ ಥರ ಇರುತ್ತೆ ಅಂತ ಅಂದ್ಕೋಬಿಡಿ. ಯಾಕೆಂದರೆ ಇದನ್ನು ಮಾಡಿರೋದು ನಾನು ಅಕ್ಕಿ ಹಿಟ್ಟಲ್ಲಿ. ಅಕ್ಕಿ ಹಿಟ್ಟಿನ ಕಲರೇ ಈ ದೋಸೆಗಿದೆ. ಆದರೆ ರುಚಿ ಅಂತೂ ತುಂಬಾ ಚೆನ್ನಾಗಿದೆ. ಸೂಪರ್ ಕ್ರಿಸ್ಪಿಯಾದ ಒಂದು ದೋಸೆ. ಖಂಡಿತ ನೀವು ಕೂಡ ಮಾಡಲಿ ಅಂತ ಹೇಳಿ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ, ಹಾಗಾದರೆ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಹಿಂದಿನ ರಾತ್ರಿದ್ದು ಅಥವಾ ಫ್ರೆಶ್ ಅನ್ನ ಇದ್ದರೆ 1 ಕಪ್ಪಷ್ಟು ತಗೊಳ್ಳಿ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಈಗ ಈ ಅನ್ನವನ್ನು ತುಂಬ ನೈಸಾಗಿ ರುಬ್ಕೋಬೇಕು. ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ಈಗ ಇದನ್ನು ತುಂಬ ನೈಸಾಗಿ ರುಬ್ಕೊಂಡು ಬರ್ತೀನಿ. ಈಗ ನೋಡಿ, ರುಬ್ಬಿ ಆಗಿದೆ. ಒಳ್ಳೆ ನೈಸ್ ಒಂದು ಪೇಸ್ಟ್ ಥರ ಆಗಿಬಿಟ್ಟಿದೆ. ನೀವು ಇಲ್ಲಿ ನೋಡ್ಬೋದು ನೋಡಿ, ಯಾವ ರೀತಿ ಕ್ರೀಮ್ ಥರ ಕಾಣ್ತಾ ಇದೆ ನಿಮಗೆ. ಈ ರೀತಿ ರುಬ್ಕೊಳ್ಳಿ. ಸ್ವಲ್ಪ ಬೇಕಾದರೆ ಜಾಸ್ತಿ ನೀರನ್ನು ಹಾಕ್ಕೊಳ್ಬೋದು. ಈಗ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಬರೀ ಅನ್ನದಲ್ಲೇ ದೋಸೆ ಮಾಡಲಿಕ್ಕೆ ಆಗೋದಿಲ್ಲ, ಏನಾದರೂ ಒಂದು ಬೈಂಡಿಂಗಿಗೆ ಬೇಕಲ್ವಾ. ಅದಕ್ಕೋಸ್ಕರ 2 ಕಪ್ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಆಮೇಲೆ ದೋಸೆ ತುಂಬ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ 2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆಯನ್ನು ಸೇರಿಸ್ಕೊಳ್ಳಿ. ಅದಿಲ್ಲ ಅಂದರೆ ನೀವು ಉಪ್ಪಿಟ್ಟು ರವೆಯನ್ನು ಸೇರಿಸ್ಕೊಳ್ಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇವಿಷ್ಟನ್ನು ಹಾಕಿ ಒಂದು ಸರ್ತಿ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಎಲ್ಲ ಕಡೆ ಹೊಂದ್ಕೊಳ್ಳುವಂತೆ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನೀರನ್ನು ಹಾಕಿ. ಒಂದೇ ಸಲಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಗಂಟಾಗಿಬಿಡೋ ಚಾನ್ಸಸ್ ಇರುತ್ತೆ ಅಕ್ಕಿ ಹಿಟ್ಟು. ಅದಕ್ಕೋಸ್ಕರ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ನಾನಿಲ್ಲಿ 1 ಕಪ್ ಫಸ್ಟಿಗೆ ನೀರು ಹಾಕ್ಕೊಂಡಿದ್ದೀನಿ. ನಿಮಗೆ ನೀರಿನ ಅಳತೆ ಕೂಡ ಹೇಳ್ತೀನಿ ನಾನು. ಈಗ 1 ಕಪ್ ನೀರು ಹಾಕ್ಕೊಂಡು ಇದನ್ನು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಎಲ್ಲ ಒಂದು ನೀರು ಮಿಕ್ಸ್ ಆಗಿದೆ. ಈಗ ಇನ್ನೂ ಕೂಡ ಇದಕ್ಕೆ ನೀರು ಬೇಕಾಗುತ್ತೆ. ಅದಕ್ಕೋಸ್ಕರ ಇನ್ನೊಂದು ಕಪ್ ನೀರನ್ನು ಸೇರಿಸ್ತಾ ಇದ್ದೀನಿ. ನೀರು ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ಳಿ. ಗಂಟಾಗದೇ ಇರುವಂತೆ ನೋಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಣ್ಣ ಸಣ್ಣ ಗಂಟಿದ್ರೂ ದೋಸೆ ಅಷ್ಟು ತಿನ್ನಲಿಕ್ಕೆ ನಮಗೆ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ನೋಡಿ, ಈ ಥರದ್ದು ನಿಮ್ಮ ಹತ್ರ ಕೇಕ್ ಮಿಶ್ರಣ ಮಾಡುವಂಥದ್ದಿದ್ದರೆ ಇದರಲ್ಲಿ ಚೆನ್ನಾಗಿ ಈ ರೀತಿ ಬೀಟ್ ಮಾಡ್ಕೊಳ್ಳಿ. ಆಗ ಏನಾಗುತ್ತೆ ಗೊತ್ತಾ, ತುಂಬ ಚೆನ್ನಾಗಿ ಕ್ರೀಮಿಯಾಗಿ ಬರುತ್ತೆ. ನೋಡಿ ಯಾವ ರೀತಿ ಬಂದಿದೆ ಅಂತ ನೀವು ನೋಡ್ಬೋದು ಇಲ್ಲಿ. ಈಗ ಇನ್ನೊಂದು ಚೂರು ನಾನು ನೀರು ಸೇರಿಸ್ಕೊಂಡು ಇದನ್ನು ತೆಳ್ಳಗೆ ಮಾಡ್ಕೊಳ್ತೀನಿ. ಸುಮಾರೊಂದು ದೋಸೆ ಹಿಟ್ಟಿನ ಹದಕ್ಕೆ ಅಥವಾ ಇಡ್ಲಿ ಹಿಟ್ಟಿನ ಹದಕ್ಕೆ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ನೀರು ಮಾತ್ರ ಖಂಡಿತ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ತುಂಬ ನೀರಾದರೆ ಇದು ದೋಸೆ ನಿಮಗೆ ಎದ್ದು ಬರಲಿಕ್ಕಿಲ್ಲ. ಅದಕ್ಕೋಸ್ಕರ ಈಗ ಹಿಟ್ಟು ರೆಡಿಯಾಗಿದೆ. ನಾನಿಲ್ಲಿ ಸುಮಾರು 2.5 ಕಪ್ನಷ್ಟು ನೀರು ಹಾಕಿದ್ದೀನಿ. ಇದನ್ನು ಒಂದು ಕಡೆ ಮುಚ್ಚಿ ಇಡ್ತೀನಿ. ನೀವು ಇದನ್ನು ಅರ್ಧ ಗಂಟೆ ಬಿಟ್ಟು ಮಾಡ್ಬೋದು ಅಥವಾ 2 ಗಂಟೆ ಇಟ್ಟು ಆಮೇಲೆ ದೋಸೆ ಮಾಡಿದರೆ ಅಂತೂ ಸೂಪರ್ ಕ್ರಿಸ್ಪಿಯಾದ ದೋಸೆ ಬರುತ್ತೆ. ತವ ಏನಾದರೂ ಜಾಸ್ತಿ ಬಿಸಿ ಆದರೆ ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಒರೆಸ್ಬಿಟ್ಟು ನಂತರ ದೋಸೆ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ದೋಸೆ. ತುಂಬ ತೆಳ್ಳಗೆ ಬರುತ್ತೆ. ಮತ್ತು ಇದು ಹಿಟ್ಟಾಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ತಿರುಗಿಸಿ ದೋಸೆ ಅಷ್ಟೇ. ನೀವು ಇದನ್ನು ಬೆಳಿಗ್ಗೆ ಎದ್ದ ತಕ್ಷಣ ಹಿಟ್ಟು ಎಲ್ಲ ರೆಡಿ ಮಾಡಿ ಮುಚ್ಚಿಟ್ಬಿಟ್ಟು ಒಂದು 2 ಗಂಟೆ ಬಿಟ್ಟು ದೋಸೆ ಮಾಡಿದರೆ ತುಂಬ ಚೆನ್ನಾಗಿ ದೋಸೆ ಬರುತ್ತೆ. ದೋಸೆಯನ್ನು ಗರಿ ಮಾಡೋದಕ್ಕೆ ಇದೊಂದು ಟಿಪ್ಸ್. ಈ ರೀತಿ ಸೌಟಿಂದ ಈ ಥರ ಮಾಡಿಕೊಂಡ್ರೆ ನೀವು ಗರಿಯಾಗಿ ದೋಸೆ ಬರುತ್ತೆ. ಜಾಸ್ತಿ ಹೊತ್ತು ಇಡೋದು ಬೇಡ, ನಮಗೆ ಟೈಮ್ ಇಲ್ಲ, ಬೇಗ ಮಾಡ್ಕೋಬೇಕು ಅಂದರೆ ತಕ್ಷಣ ಕೂಡ ಇದನ್ನು ಮಾಡ್ಕೊಳ್ಬೋದು. ಚೆನ್ನಾಗಿಯೇ ಬರುತ್ತೆ ದೋಸೆ. ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬಂದಿದೆ. ಮಾಮೂಲಾಗಿ ನೀವು ದೋಸೆ ಯಾವ ರೀತಿ ಮಾಡ್ತೀರಿ ಅದೇ ರೀತಿ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ದಿಢೀರಂತ ಇದನ್ನು ನೀವು ಮಾಡ್ಕೊಳ್ಬೋದು. ಅಕ್ಕಿ ಹಿಟ್ಟು ಮನೆಯಲ್ಲಿದ್ದರೆ ಸಾಕು. ಅನ್ನ ಅಂತೂ ಸ್ವಲ್ಪನಾದರೂ ಉಳಿಯುತ್ತೆ. ಅದನ್ನು ಹಾಕ್ಕೊಂಡು ಈ ದೋಸೆಯನ್ನು ಮಾಡ್ಕೊಳ್ಳಿ. ಬೇಕಾದರೆ ನೀವು ಇದಕ್ಕೆ ರವೆ ಸ್ವಲ್ಪ ಬೇಕಾದರೆ ಜಾಸ್ತಿನೂ ಹಾಕೋಬೋದು. ರವೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿದರೆ ಇನ್ನೂ ಸ್ವಲ್ಪ ಜಾಸ್ತಿ ಕ್ರಿಸ್ಪಿಯಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ತುಂಬ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಯಾವ ರೀತಿ ದೋಸೆ ಮಾಡ್ಕೊಳ್ಬೋದು ಅಂತ. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ನಿಮ್ಮ ಒಂದು ಪರಿಚಯದವರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ದೋಸೆ ಮಾಡಿಕೊಂಡು ತಿನ್ನಲಿ.
ಓಕೆ, ಹಾಗಾದರೆ ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.